ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವಿಷ್ಣು ತೀರ್ಥರು ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾರಿಸಿದ್ದಾರೆ. ಅದೊಂದು ಆದರ್ಶ. ನಾವು ಯಾವ ರೀತಿಯಾಗಿರಬೇಕು ಎಂಬುದಾಗಿ. ಜೀವನದಲ್ಲಿ ಬರೀ ತಿನ್ನೋದು ಕುಡಿಯೋದು ಅದೇ ಪ್ರಧಾನ ಅಲ್ಲ. ಅದನ್ನೇ ಪ್ರಧಾನವಾಗಿ ಮಾಡಿಕೊಂಡ್ರೆ ಅವನ ಜೀವನದಲ್ಲಿ ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ದರೆ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ತುಂಬ ಅವಶ್ಯಕವಾದದ್ದು. ವಿಷ್ಣು ತೀರ್ಥರು ಇಂದ್ರಿಯಗಳನ್ನು ಹಿಡ್ಕೊಳ್ಳಿಕ್ಕೋಸ್ಕರವಾಗಿ, ಆ ಇಂದ್ರಿಯ ನಿಗ್ರಹಕ್ಕೋಸ್ಕರವಾಗಿ ಪ್ರಾಣಾಯಾಮಾದಿಗಳ ಅನುಷ್ಠಾನವನ್ನು ಅವರು ಮಾಡ್ತಾ ಇದ್ದರು ಅಂತ. ಪ್ರಾಣಾಯಾಮ, ಪ್ರತ್ಯಾಹಾರ ಇದೆಲ್ಲ ಯೋಗಶಾಸ್ತ್ರದಲ್ಲಿ ಇವುಗಳನ್ನೆಲ್ಲ ಹೇಳಿದ್ದಾರೆ. ಅದರಿಂದಾಗಿ ಇಂದ್ರಿಯ ನಿಗ್ರಹ, ಆ ಇಂದ್ರಿಯಗಳನ್ನು ಅಂತರ್ಮುಖವನ್ನಾಗಿ ಮಾಡಿಕೊಳ್ಬೇಕು. ಬಹಿರ್ಮುಖವಾದ ಇಂದ್ರಿಯಗಳನ್ನು ಅಂತರ್ಮುಖವನ್ನಾಗಿ ಮಾಡಿಕೊಂಡಾಗ ಅವನು ಸಾಧನೆಯ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ. ಯಾರು ಅದನ್ನು ಬಹಿರ್ಮುಖವಾಗಿರೋದನ್ನು ಹಾಗೆ ಬಿಟ್ಟು ಬಿಡ್ತಾನೆ, ಅವನು ಸಾಧನೆಯ ಮಾರ್ಗದಲ್ಲಿ ಹೋಗೋದಿಲ್ಲ. ವಿಷ್ಣು ತೀರ್ಥರು ಭಾರಿ ಒಳ್ಳೆಯ ಸಾಧಕರು. ಸಾಧನೆಯ ಮಾರ್ಗದಲ್ಲಿ ಹೋಗಿ ತಾವು ಗುರಿಯನ್ನು ತಲುಪಿದವರು. ಅದಕ್ಕೆ ಪಂಡಿತಾಚಾರ್ಯರು ಅವರ ಆದರ್ಶ ಬೇಕು ಎಂಬುದಾಗೇನೆ ಅದನ್ನು ವಿಶೇಷವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸ್ಮರನ್ ಮುರಾರೇರಾಕಾರಂ ದಧ್ಯಾವಧ್ಯಾತ್ಮಕೋವಿದಃ ಸಮಾಧಿಮಾಧಿ ಶಮನಂ ಯೋಗಿ ಲಭ್ಯಂ ಸಲಬ್ಧವಾನ್. ಹಿಂದಿನ ಶ್ಲೋಕದಲ್ಲಿ ಹೇಳಿದರು ಪವನಾಂಶಾನುಜಃ ಎಂಬುದಾಗಿ ಹೇಳಿದರು. ಪವನಾಂಶ ಅನುಜಃ ಎಂಬುದಾಗಿ. ಇವರು ವಾಯುದೇವರ ಅವತಾರರಾಗಿರ್ತಕ್ಕಂಥ ಮಧ್ವಾಚಾರ್ಯರ ತಮ್ಮ ಇವರು. ಪವನಾಂಶಾನುಜಃ ಅಂತ ಅಲ್ಲಿ ಹೇಳಿದರು. ಇಲ್ಲಿ ಹೇಳ್ತಾ ಇದ್ದಾರೆ ಅಧ್ಯಾತ್ಮ ಕೋವಿದಃ ಎಂಬುದಾಗಿ. ಆಚಾರ್ಯರ ಶಿಷ್ಯರಾದರೆ ಮಾತ್ರ ಅಧ್ಯಾತ್ಮ ವಿದ್ಯೆಯಲ್ಲಿ ನೈಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಇಲ್ಲ, ಅಧ್ಯಾತ್ಮ ವಿದ್ಯೆಯಲ್ಲಿ ನೈಪುಣ್ಯ ಬರೋದಿಲ್ಲಂತೆ. ಒಳ್ಳೆ ತತ್ವಜ್ಞಾನ ಬೇಕು ಅಂತ ಆದರೆ ಮಧ್ವಾಚಾರ್ಯರನ್ನು ಆಶ್ರಯಿಸಬೇಕು. ಅವರ ಅನುಗ್ರಹ ಇದ್ದಾಗ ಮಾತ್ರ ನಮಗೆ ತತ್ವಜ್ಞಾನ ಅನ್ನೋದು ಒದಗಿ ಬರುತ್ತೆ. ಅದಕ್ಕೆ ಅಧ್ಯಾತ್ಮ ಕೋವಿದ ಅಂತ ಹೇಳಿದರು. ಇವರು ಆಚಾರ್ಯರ ಶಿಷ್ಯರಾಗಿರೋದರಿಂದಲೇ ಅಧ್ಯಾತ್ಮ ವಿದ್ಯೆಯಲ್ಲಿ ಒಳ್ಳೆ ನೈಪುಣ್ಯವನ್ನು ಇವರು ಸಂಪಾದನೆ ಮಾಡಿದ್ದಾರೆ ಎಂಬುದಾಗಿ. ಆಚಾರ್ಯರನ್ನು ಕರಿಬೇಕಾದ್ರೆ ಅಧ್ಯಾತ್ಮ ಜ್ಞಾನನೇತ ಯತಿವರಮಹಿತೋ ಭೂಮಿಭೂಷಾ ಮಣಿರ್ಮೇ. ಅಧ್ಯಾತ್ಮ ಜ್ಞಾನ ನೇತ ಅಂತ ಕರೆದಿದ್ದಾರೆ. ಅವರಿಗಿಂತ ಸಾಧಕೋತ್ತಮರು ಮತ್ತೊಬ್ಬರಿಲ್ಲ. ಎಲ್ಲ ಸಾಧಕರುಗಳಿಗೂ ಕೂಡ ನೇತಾರರು. ಅವರ ಮಾರ್ಗದಲ್ಲಿ ಹೋದರೆ ಮಾತ್ರ ಗುರಿ ತಲುಪಲಿಕ್ಕೆ ಸಾಧ್ಯ. ಅವರು ತೋರಿಸಿಕೊಟ್ಟ ಮಾರ್ಗದಲ್ಲೇ ಹೋಗಬೇಕು. ವಿಷ್ಣು ತೀರ್ಥರು ಅದೇ ಮಾರ್ಗದಲ್ಲಿ ಹೋದರು. ಯಾಕೆ? ಅವರು ಅಧ್ಯಾತ್ಮ ಜ್ಞಾನ ನೇತ ಆಚಾರ್ಯರು. ಅದೇ ಮಾರ್ಗದಲ್ಲಿ ಇವರು ಹೋಗಿರೋದ್ರಿಂದ ಇವರು ಕೂಡ ಅಧ್ಯಾತ್ಮ ಕೋವಿದರಾದರು. ಇಲ್ಲ ಅಂತಾದರೆ ಅಧ್ಯಾತ್ಮ ವಿದ್ಯೆಯಲ್ಲಿ ತತ್ವಜ್ಞಾನದಲ್ಲಿ ನೈಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಮರನ್ ಮುರಾರೇರಾಕಾರಂ, ಆ ಭಗವಂತನ ಆಕಾರವನ್ನು ಧ್ಯಾನ ಮಾಡ್ತಾ ಇದ್ದಾರಂತೆ. ಸ್ಮರನ್ ಮುರಾರೇಹ ಆಕಾರಂ. ಪಂಡಿತಾಚಾರ್ಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಕಾರಂ ಸ್ಮರನ್ ಎಂಬುದಾಗಿ. ನಿರಾಕಾರವಾದ ವಸ್ತುವನ್ನು ಸ್ಮರಣೆ ಮಾಡಲಿಕ್ಕಾಗೋದಿಲ್ಲ. ನಿರಾಕಾರವಾದ ವಸ್ತುವನ್ನು ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ಭಗವಂತನಿಗೆ ಒಂದು ಆಕಾರ ಇದೆ. ಅವನು ನಿರಾಕಾರ ಅಲ್ಲ, ಅವನ ಸಾಕಾರ. ಆದರೆ ಎಲ್ಲ ಆಕಾರವೂ ಅವನಿಗಿದೆ. ನೀರು ತಂಬಿಗೆ ಒಳಗಡೆಗಿದ್ದಾಗ ತಂಬಿಗೆಯ ಆಕಾರ, ಲೋಟದ ಒಳಗಿದ್ದಾಗ ಲೋಟದ ಆಕಾರ, ಬಕೆಟಲ್ಲಿದ್ದಾಗ ಬಕೆಟಿನ ಆಕಾರ, ನೀರು ಟ್ಯಾಂಕಲ್ಲಿದ್ದಾಗ ಟ್ಯಾಂಕಿನ ಆಕಾರ. ಅದಕ್ಕೆ ಎಲ್ಲ ಆಕಾರವೂ ಇದೆ ನೀರಿಗೆ. ಗಾಳಿಗೆ ಎಲ್ಲ ಆಕಾರ ಇದೆ, ವಾಯುವಿಗೆ. ಹಾಗೆ ಪರಮಾತ್ಮನೂ ಕೂಡ ಆಯಾಯ ವಸ್ತುಗಳಲ್ಲಿ ಆಯಾಯ ಆಕಾರದಲ್ಲೇ ತಾನಿರ್ತಾನೆ. ಆದ್ದರಿಂದ ಅವನಿಗೆ ಎಲ್ಲ ಆಕಾರವೂ ಇದೆ, ಒಂದು ಆಕಾರ ಇಲ್ಲ. ನಿರಾಕಾರ ಅಂದರೆ ಆಕಾರವೇ ಇಲ್ಲ ಅಂತ ಅದಕ್ಕೆ ಅರ್ಥ ಅಲ್ಲ. ಒಂದು ಆಕಾರ ಇಲ್ಲ, ಅನೇಕ ಆಕಾರಗಳಿದೆ.
ಅಂತಹ ಭಗವಂತನ ಆಕಾರವನ್ನು ಸ್ಮರನ್ ಅಲ್ಲ, ಆಕಾರದಲ್ಲಿ ಏನಾದ್ರು ವೈಶಿಷ್ಟ್ಯ ಇದ್ದರೆ ಅದನ್ನು ಸ್ಮರಣೆ ಮಾಡಬೇಕು. ಏನು ವೈಶಿಷ್ಟ್ಯ? ಅದು ಜ್ಞಾನಾನಂದಾತ್ಮಕವಾದ ಆಕಾರ, ದಿವ್ಯವಾಗಿರ್ತಕ್ಕಂತಹ ಸ್ವರೂಪ, ಭಗವಂತನ ಸ್ವರೂಪ. ಅದನ್ನು ವಿಷ್ಣು ತೀರ್ಥರು ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದಾರೆ, ಉಪಾಸನೆ ಮಾಡ್ತಾ ಇದ್ದಾರೆ. ಅವರು ಅಧ್ಯಾತ್ಮ ಕೋವಿದ, ತತ್ವಜ್ಞಾನವನ್ನು ಬಹಳಷ್ಟು ಸಂಪಾದನೆ ಮಾಡಿದ್ರು. ಆದ್ದರಿಂದಾಗಿ ಇಂತಹ ಭಗವಂತನ ಜ್ಞಾನಾನಂದಾತ್ಮಕವಾದ ಆಕಾರವನ್ನು ಅವರು ಉಪಾಸನೆ ಮಾಡಲಿಕ್ಕಾಯಿತು. ಇಲ್ಲ ಅಂತಾದರೆ ಅವರು ಉಪಾಸನೆ ಮಾಡಲಿಕ್ಕಾಗೋದಿಲ್ಲ. ಅವರಂಥ ಅಧ್ಯಾತ್ಮ ಜ್ಞಾನ ಕೋವಿದರಾಗಿದ್ದರು. ಆದ್ದರಿಂದ ಭಗವಂತನ ಆ ಜ್ಞಾನಾನಂದಾತ್ಮಕವಾದ ಆಕಾರವನ್ನು ಉಪಾಸನೆ ಮಾಡ್ತಾ ಇದ್ದಾರೆ ಅವರು. ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ ಅಂತೆ. ಯೋಗಿ ಲಭ್ಯಂ ಅಂತ ಹೇಳ್ತಾರೆ. ಈ ಉಪಾಸನೆ ಅಂತನ್ನೋದು ವಿಷ್ಣು ತೀರ್ಥರು ಮಾಡ್ತಾ ಇರ್ತಕ್ಕಂಥ ಉಪಾಸನೆ, ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಹಿಂದಿನ 2-3 ಶ್ಲೋಕದಲ್ಲಿ ಎಲ್ಲ ಹೇಳ್ತಾ ಬಂದರು. ಯಮಿ ಸುನಿಯಮಿ ಸತಾಂ, ಯಮ ನಿಯಮ ಆಸನ ಪ್ರಾಣಾಯಾಮ ಇದೆಲ್ಲ ಅಂಗಗಳು. ಈ ಅಂಗಗಳ ಅನುಷ್ಠಾನವನ್ನು ಅವರು ಮಾಡಿದ್ದಾರೆ. ಆದ್ದರಿಂದಾಗೇನೆ ಆ ಯೋಗಿಗಳಿಗೂ ಕೂಡ ಲಭ್ಯವಾಗಿರ್ತಕ್ಕಂತಹ ಸಮಾಧಿ ಅವಸ್ಥೆಯಲ್ಲಿದ್ದಾರಂತೆ. ಏನದು ಸಮಾಧಿ ಅವಸ್ಥೆ? 2 ವಿಧವಾದ ಸಮಾಧಿಗಳಿದೆ. ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಎಂಬುದಾಗಿ. ಕೃಷ್ಣ ಗೀತೆಯಲ್ಲಿ ತಾನು ಅಂಥ ಯೋಗಿಗಳ ಲಕ್ಷಣ ಏನು ಅಂತ ಅರ್ಜುನ ಕೇಳ್ತಾನೆ. ಆವಾಗ ಕೃಷ್ಣ ಅವರ ಲಕ್ಷಣವನ್ನು ತಾನು ಹೇಳ್ತಾನೆ. ಯೋಗಿಗಳು ಅಂತಂದರೆ ಯಾರು ಎಂಬುದಾಗಿ. ತತ್ವಜ್ಞಾನದ ಪರಾಕಾಷ್ಠತೆಯನ್ನು ತಲುಪಿರ್ತಕ್ಕಂಥವರು. ಅವರು ಮಾಡ್ತಕ್ಕಂತಹ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಉಪಾಸನೆ, ಅದು ಅತ್ಯಂತ ಶ್ರೇಷ್ಠವಾದ ಉಪಾಸನೆ. ಅದೇನದು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಉಪಾಸನೆ? ಅವನಿಗೆ ಪಕ್ಕದಲ್ಲಿ ಕುಳಿತುಕೊಂಡು ನಗಾರಿ ಹೊಡೆದರೂ ಕೂಡ ಅವನಿಗೆ ಶಬ್ದ ಕೇಳಿಸೋದಿಲ್ಲಂತೆ. ಅವನು ಒಳಗಡೆಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ನೋಡ್ತಾ 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 ಅಲ್ಲೇ ಸಂತೋಷದಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾನಂತೆ. ಅದನ್ನು ನಿಜವಾದ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ವಿಷ್ಣು ತೀರ್ಥರು ಸಮಾಧಿಮಾಧಿ ಶಮನಂ, ಆಧಿ ಶಮನಂ, ನಮ್ಮೆಲ್ಲ ಮಾನಸಿಕ ರೋಗ, ಯಾವಾಗಲೂ ಖಿನ್ನತೆ ದೊಡ್ಡ ರೋಗ ಇದೆಯಲ್ಲ, ತುಂಬ ಜನಕ್ಕೆ ದೊಡ್ಡ ರೋಗ ಅಂತಂದ್ರೆ ಖಿನ್ನತೆ. ಆ ಖಿನ್ನತೆಯಿಂದಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಹುಚ್ಚು ಹಿಡಿಯುತ್ತೆ, ಏನೇನೋ ಆಗತ್ತೆ ಆ ಖಿನ್ನತೆಯಿಂದಾಗಿ. ಆ ಖಿನ್ನತೆ ಮಾನಸಿಕವಾದ ಒಂದು ವ್ಯಥೆ. ಆ ರೋಗ ಪರಿಹಾರ ಆಗಬೇಕಾದ್ರೆ ಧ್ಯಾನವನ್ನು ಅನುಷ್ಠಾನ ಮಾಡಬೇಕು. ಆವಾಗ ಖಿನ್ನತೆ ಅಂತನ್ನೋ ರೋಗ ದೂರ ತೊಲಗತ್ತದು. ಅದರಿಂದ ಧ್ಯಾನ ಉಪಾಸನೆಗಳನ್ನು ಮಾಡಬೇಕು. ಅದನ್ನು ಆಧಿ ಶಮನಂ ಅಂತ ಹೇಳ್ತಾರೆ. ಮಾನಸಿಕವಾದ ಚಿಂತೆಯನ್ನು ಹೋಗಲಾಡಿಸ್ತಕ್ಕಂಥದ್ದಿದು. ಇದು ಯೋಗಿ ಲಭ್ಯಂ ಸಮಾಧಿಂ, ಯೋಗಾನುಷ್ಠಾನವನ್ನು ಮಾಡ್ತಕ್ಕಂಥವ್ರಿಗೆ ಮಾತ್ರ ಸಾಧ್ಯ. ಅದನ್ನು ಇವರು ವಿಷ್ಣು ತೀರ್ಥರು ಮಾಡಿದರು. ಅಂದರೆ ಯಾವಾಗಲೂ ಪರಮಾತ್ಮನಲ್ಲೇ ತಮ್ಮ ಮನಸ್ಸನ್ನು ಸ್ಥಿರವಾಗಿ ನೆಲೆಸುವಂತೆ ಮಾಡೋದು, ಬೇರೆ ಕಡೆಯಲ್ಲಿ ಎಲ್ಲೂ ಹೋಗಬಾರ್ದು. ಕನಕದಾಸರು ಹೇಳ್ತಾರಲ್ಲ, ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂತ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಅವರು ಮನೋಭಿಮಾನಿಗಳು ರುದ್ರದೇವರು. ಆದ್ದರಿಂದ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ. ಮನಸ್ಸು ಯಾವಾಗಲೂ ಪರಮಾತ್ಮನಲ್ಲೇ ಇರಬೇಕು. ತೈಲಧಾರೆ, ಎಣ್ಣೆ ಕೆಳಗಡೆಗೆ ಬೀಳಬೇಕಾದ್ರೆ ಅದಕ್ಕೆ ಮಧ್ಯದಲ್ಲಿ ವಿಚ್ಛೇದ ಆಗೋದಿಲ್ಲ. ಅದು ಅಂತರ ಇಲ್ಲದೆ ನಿರಂತರವಾಗಿ ಕೆಳಗಡೆಗೆ ಅದು ಬೀಳ್ತಾ ಇರುತ್ತೆ ಎಣ್ಣೆ. ಹಾಗೆ ನಮ್ಮ ಮನಸ್ಸು ಕೂಡ ನಿರಂತರವಾಗಿ ಮಧ್ಯದಲ್ಲಿ ವಿಚ್ಛೇದ ಇಲ್ಲದೆ ಯಾವಾಗಲೂ ಭಗವಂತನ ಕಡೆಗೆ ಹೋಗಬೇಕು. ಆ ರೀತಿಯಾದ ಒಂದು ಸಮಾಧಿ ಅವಸ್ಥೆ, ಅದನ್ನು ಕನಕದಾಸರು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ವಿಷ್ಣು ತೀರ್ಥರು ಇಂತಹ ಸಮಾಧಿ ಅವಸ್ಥೆಯನ್ನು ಪ್ರವೇಶ ಮಾಡಿ ಪರಮಾತ್ಮನಲ್ಲೇ ತಮ್ಮ ಮನಸ್ಸನ್ನು ಸ್ಥಿರವಾಗಿ ನೆಲೆಗೊಳಿಸ್ತಾ ಇದ್ದರು. ಮೌಕುಂದೇ ಸುಂದರೇ ರೂಪೇ ಸ್ವಾನಂದಾದಿ ಗುಣಾರ್ಣವೇ ಸ್ವಾಶ್ಚರ್ಯ ರತ್ನೇ ಮಗ್ನಾತ್ಮ ನಾಣ್ಯತ್ ಕಿಂಚಿದ್ವಿವೇದ ಸಹ. ಹಿಂದಿನ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಆಕಾರಂ ಸ್ಮರನ್ ಅಂತ ಹೇಳಿದರು. ಭಗವಂತನ ಆಕಾರವನ್ನು ಸ್ಮರಣೆ ಮಾಡ್ತಾ ಇದ್ದರು, ಉಪಾಸನೆ ಮಾಡ್ತಾ ಇದ್ದರು. ಧ್ಯಾನ ಮಾಡಬೇಕಾದ್ರೆ ಒಂದು ಆಕಾರ ಬೇಕೇ ಬೇಕು ಎಂಬುದಾಗಿ ಹೇಳಿದ್ದೆ.
ಆಕಾರ ಇಲ್ಲದೇನೆ ಧ್ಯಾನ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ? ಅತ್ಯಂತ ಅಸಂಭಾವಿತವಾದದ್ದು. ಮನಸ್ಸನ್ನು ಖಾಲಿ ಮಾಡಿಕೊಳ್ಳೋದು, ನಿರಾಕಾರವಾದ ವಸ್ತುವನ್ನು ಧ್ಯಾನ ಮಾಡೋದು, ಇದೆಲ್ಲ ಅಸಂಭಾವಿತವಾದದ್ದು. ಉಪಾಸನೆ ಮಾಡಬೇಕಾದ್ರೆ ಉಪಾಸ್ಯವಾದ ವಸ್ತುವಿಗೆ ಯಾವುದಾದ್ರು ಒಂದು ಆಕಾರ ಇರಲೇಬೇಕು. ಅದು ಯಾವುದದು ಆಕಾರ? ಮೌಕುಂದೇ ಸುಂದರೇ ರೂಪೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮೋಕ್ಷವನ್ನು ಕೊಡ್ತಕ್ಕಂಥವನು, ಅವನಿಗೆ ಮುಕುಂದ ಎಂಬುದಾಗಿ ಹೆಸರು. ಅವನಿಗೆ ಮೋಕ್ಷವನ್ನು ಕೊಡ್ತಾನೆ ಪರಮಾತ್ಮ. ಅವನ ಅತ್ಯಂತ ಸುಂದರವಾದ ರೂಪ ಅದು. ಆ ರೂಪದ ಉಪಾಸನೆಯನ್ನು ಮಾಡ್ತಾ ಇದ್ದಾರಂತೆ. ಸ್ವಾನಂದಾದಿ ಗುಣಾರ್ಣವೇ. ಜ್ಞಾನ, ಆನಂದ ಮೊದಲಾದ ಗುಣಗಳ ಸಾಗರನೇ ಪರಮಾತ್ಮ ಆಗಿದ್ದಾನೆ. ದೊಡ್ಡ ಸಮುದ್ರ ಅದು. ಆ ಸಮುದ್ರದಲ್ಲಿರ್ತಕ್ಕಂಥ ನೀರು ಅಂತ ಹೇಳಿದರೆ ಉಪ್ಪಿನ ನೀರಲ್ಲ, ಜಡವಾದ ನೀರಲ್ಲ. ಅದೆಲ್ಲ ಚೇತನಾತ್ಮಕವಾದ ಜ್ಞಾನ, ಚೇತನಾತ್ಮಕವಾದ ಆನಂದ, ಚೇತನಾತ್ಮಕವಾದ ಔದಾರ್ಯ. ಸ್ವಲ್ಪನೂ ಲವದೋಷದ ಲವಲೇಶವೂ ಕೂಡ ಇಲ್ಲ. ಅಂತಹ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಸ್ವಾಶ್ಚರ್ಯ ರತ್ನೆ, ಆಶ್ಚರ್ಯಕರವಾದ ವಸ್ತುಗಳು ಅಂತ ಜಗತ್ತಲ್ಲಿ ಯಾವ್ದ್ಯಾವ್ದು ಇದೆಯೋ ಅದರಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಅಂತೇಳಿದರೆ ಆ ಪರಮಾತ್ಮ ಮೋಕ್ಷವನ್ನು ನೀಡ್ತಕ್ಕಂಥವನು. ಅವನಲ್ಲೇ ತಮ್ಮ ಮನಸ್ಸನ್ನು ಸ್ಥಿರವಾಗಿ ಮಗ್ನಗೊಳಿಸಿದ್ದಾರೆ, ಅದರಲ್ಲೇ ಮುಳುಗಿ ಹೋಗಿದ್ದಾರೆ. ಮಗ್ನಾತ್ಮ ನಾಣ್ಯ ಕಿಂಚಿತ್ ವಿವೇದ ಸಹ. ನಾನಾಗಲೇ ಹೇಳಿದೆ, ಆ ಸಮಾಧಿ ಅವಸ್ಥೆ ಅಂದರೆ ಅದೇನದು ಅಂತಂದರೆ, ಪಕ್ಕದಲ್ಲಿ ಹೋಗಿ ಅವನ ಕಿವಿ ಹತ್ರ ಜೋರಾಗಿ ನಗಾರಿ ಬಾರಿಸಿದ್ರೂ ಕೂಡ ಅವನಿಗೆ ಗೊತ್ತಾಗೋದಿಲ್ಲ ಎಂಬುದಾಗಿ. ಹಾಗೆ ವಿಷ್ಣು ತೀರ್ಥರು ಕೂಡ ಪರಮಾತ್ಮನ ಜ್ಞಾನಾನಂದಾತ್ಮಕವಾದ ಅಪ್ರಾಕೃತವಾದ ರೂಪವನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಅವರಿಗೆ ಬೇರೆ ಬಾಹ್ಯ ಪದಾರ್ಥಗಳ, ಲೌಕಿಕ ಪದಾರ್ಥಗಳ ಜ್ಞಾನ ಅವರಿಗೆ ಬೇರೆ ಏನು ಗೊತ್ತೇ ಆಗಲಿಲ್ಲಂತೆ. ಎಚ್ಚರಿಕೆನೇ ಇಲ್ಲ. ಆತ್ಮನ್ನೇವ ಆತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಕೃಷ್ಣ ಹೇಳಿರ್ತಕ್ಕಂಥ ಸ್ಥಿತಪ್ರಜ್ಞನ ಲಕ್ಷಣ ಆತ್ಮನ್ನೇವ ಆತ್ಮನಾ ತುಷ್ಟ. ಒಳಗಡೆಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ನೋಡ್ತಾ 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 ಅಲ್ಲೇ ಅವನಿಗೆ ಆನಂದ, ತೃಪ್ತಿ, ಸಂತೋಷ. ಆ ಯೋಗಿಗಳಿಗೆ ಅದು ದೊರೆಯುತ್ತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅದಕ್ಕೊಂದು ಒಳ್ಳೆ ದೃಷ್ಟಾಂತ ಅಂತ ಹೇಳಿದರೆ ವಿಷ್ಣು ತೀರ್ಥರೇ ಕೃಷ್ಣನ ಮಾತಿಗೆ ದೃಷ್ಟಾಂತ. ಅವರಿಗೆ ಬಾಹ್ಯ ಪದಾರ್ಥಗಳ ಜ್ಞಾನ ಬಂದುಬಿಟ್ರೆ ಅದು ಪ್ರತಿಬಂಧಕ. ಆವಾಗ ವಿಚ್ಛೇದ ಆಗ್ಬಿಡತ್ತೆ, ಧ್ಯಾನ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೂ ವಿಷ್ಣು ತೀರ್ಥರ ಮನಸ್ಸು ನಿರಂತರವಾಗಿ ಭಗವಂತನ ಕಡೆಗೆ ಹರ್ಕೊಂಡು ಹೋಗ್ತಾ ಇತ್ತು. ಆ ಮನಸ್ಸು ಅದಕ್ಕೆ ವಿಚ್ಛೇದವೇ ಇರಲಿಲ್ಲ. ಯಾಕೆ ವಿಚ್ಛೇದ ಇರಲಿಲ್ಲ? ಇಂಥ ಸಮಾಧಿ ಅವಸ್ಥೆಯನ್ನು ಅವರು ಪ್ರವೇಶ ಮಾಡಿದ್ರು. ಅವರು ಅಂತ ಕೃಷ್ಣನ ಗೀತೆಯಲ್ಲಿ ನಾವೇನು ಓದ್ತೀವಿ ಅದರ ಸ್ಪಷ್ಟವಾಗಿ ಚಿತ್ರಣ ಅದನ್ನು ವಿಷ್ಣು ತೀರ್ಥರಲ್ಲಿ ನಾವು ಕಾಣಬಹುದು. ಹೀಗೆ ಯೋಗಕ್ಕೆ 8 ಅಂಗಗಳನ್ನು ಹೇಳಿದ್ದಾರೆ. ಆ 8 ಅಂಗಗಳ ಅನುಷ್ಠಾನವನ್ನು ಕೂಡ ವಿಷ್ಣು ತೀರ್ಥರು ಮಾಡಿದ್ರು ಅವರು. ಆದ್ದರಿಂದಾಗಿ ಅವರು ಇಂತಹ ಧ್ಯಾನವನ್ನು ಮಾಡಲಿಕ್ಕೆ, ಉಪಾಸನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು.